ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಇಂದು ಹಿಸ್ಟ್ರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮಹಾಭಾರತವೆಂಬ ಆ ಮಹಾಕಾವ್ಯದಲ್ಲಿ ನಮಗೆ ಹಿಂದಿಗೂ ತಿಳಿದಾದರೂ ಎಷ್ಟು, ನಮಗೆ ಪಾಂಡವನ ಪುತ್ರರು ಪಾಂಡವರು, ಧೃತರಾಷ್ಟ್ರನ ಪುತ್ರರು ಕೌರವರು ಎಂಬುದನ್ನು ಮಾತ್ರ ಅರಿತಿದ್ದೇವೆ. ಆದರೆ ಇನ್ನೂ ಸ್ವಲ್ಪ ಆಳವಾಗಿ ತಿಳಿದುಕೊಂಡವರಿಗೆ ಕುರುವಂಶ ಅಂದರೆ ಮಾತ್ರ ಗೊತ್ತು. ಆದರೆ ಆ ಕುರುವಂಶದ ಮಹಾಭಾರತದ ಆರಂಭಿಕ ದೊರೆಯಾದ ಶಂತನುವ ಬಗ್ಗೆ ತಿಳಿದಿದೆಯಾ? ಇವತ್ತು ಆ ಶಂತನು ಯಾರು, ಆ ಶಂತನಿಂದ ಕುರುವಂಶ ಹೇಗೆ ಬೆಳೆಯಿತು ಎಂಬುದರ ಕುರಿತು ತಿಳಿಯೋಣ. ಕುರುಕುಲ ತಿಲಕ ಪ್ರದೀಪ ಪುತ್ರ ಶಂತನು ಒಮ್ಮೆ ಯಮುನಾ ನದಿ ತೀರದಲ್ಲಿ ಎಂದಿನಂತೆ ಸಂಚರಿಸುತ್ತಿದ್ದ. ಆದರೆ ಅಂದು ಯಾವುದೋ ಒಂದು ಎಂದೂ ನೋಡದ ಸುಗಂಧ ದ್ರವ್ಯದ ವಾಸನೆ ಅವನ ಮೂಗಿಗೆ ಬಡಿಯುತ್ತಿತ್ತು. ಶಂತನು ಆ ಸುಗಂಧದ ಜಾಡನ್ನೇ ಹಿಡಿದು ನಡೆಯತೊಡಗಿದ. ಅದು ಮುಂದೆ ನದಿ ದಡದಲ್ಲಿ ಒಂದು ದೋಣಿಯತ್ತ ಕರೆದುಕೊಂಡು ಹೋಯಿತು. ಅಲ್ಲಿ ದೋಣಿಯಲ್ಲಿ ಒಂದು ಕನ್ನೆಯಿಂದ ಆ ವಾಸನೆ ಬರುತ್ತಿರುವುದು ಕಂಡುಬಂತು. ಅವಳ ಮನೋಹರ ರೂಪ ಇವನನ್ನು ಮೋಹಪರವಶಗೊಳಿಸಿತು. ಒಬ್ಬ ಸಾಮಾನ್ಯ ಬೆಸ್ತ ಕನ್ಯೆಗೆ ಅದೇಗೆ ಸುಗಂಧ ಬರುತ್ತದೆ? ಅವಳು ಇದ್ದದ್ದು ಬೆಳೆದದ್ದು ಎಲ್ಲ ಮೀನಿನ ಜೊತೆ ನದಿ ದಡದಲ್ಲೇ. ಆದರೂ ಅವಳು ಸುಗಂಧ ಬೀರಲು ಕಾರಣವೇನೆಂದು ನಾವು ಹಿಂದಿನ ಸಂಚಿಕೆಯಲ್ಲಿ ವಿವರಿಸಿದ್ದೇವೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ, ಒಮ್ಮೆ ಹೋಗಿ ನೋಡಿ. ಶಂತನು ಅವಳ ರೂಪಕ್ಕೆ, ಸುಗಂಧ ದ್ರವ್ಯಕ್ಕೆ ಸೋತು, ಚೆಲುವೆ ನೀನು ಯಾರು, ಯಾರ ಮಗಳು ಎಂದು ಕೇಳ್ತಾನೆ. ಅವಳು ಅದಕ್ಕೆ ನಾನು ಬೆಸ್ತರಾಜನಾದ ದಾಶರಾಜನ ಮಗಳು ಎಂದಳು. ಶಂತನು ಅವಳಿಗೆ ನೇರವಾಗಿ ನಾನು ನಿನ್ನ ಸೌಂದರ್ಯಕ್ಕೆ ಮೋಹಿತನಾಗಿರುವೆ, ನನ್ನನ್ನು ಉರಿಸುವೆಯಾ ಎಂದಾಗ ತನ್ನ ತಂದೆಯ ಜೊತೆ ಮಾತನಾಡಲು ಸೂಚಿಸಿದಳು. ಶಂತನು ನೇರವಾಗಿ ದಾಶರಾಜನಲ್ಲಿಗೆ ಹೋಗ್ತಾನೆ. ಅಲ್ಲಿ ದಾಶರಾಜ ಶಂತನನ್ನು ಪ್ರೀತಿಯಿಂದ ಸತ್ಕರಿಸಿದನು. ಶಂತನು ತನ್ನ ಬರುವಿಕೆ ಕಾರಣವನ್ನು ಹೇಳಿ ನಿಮ್ಮ ಮಗಳನ್ನು ನನಗೆ ವಿವಾಹ ಮಾಡಿಕೊಡ್ತೀರಾ ಎಂದಾಗ ಅದಕ್ಕೆ ಒಪ್ಪಿದ ದಾಶರಾಜ ತನ್ನದೊಂದು ಷರತ್ತಿದೆ ಎಂದನು. ನಾನು ನನ್ನ ಮಗಳನ್ನು ನಿನಗೆ ಕೊಡುವೆ, ನಿನಗಿಂತಲೂ ಶ್ರೇಷ್ಠ ವರ ನನ್ನ ಮಗಳಿಗೆ ಸಿಗುವುದಿಲ್ಲ ಎಂದು ನನಗೆ ತಿಳಿದಿದೆ. ಆದರೆ ಮುಂದೆ ನನ್ನ ಮಗಳಿಗೆ ಹುಟ್ಟುವ ಮಕ್ಕಳಿಗೆ ನಿನ್ನ ರಾಜ್ಯ ದೊರೆಯುವುದಾದರೆ ಕೊಡುವೆ ಎಂದನು. ಇದರಿಂದ ಶಂತನು ತನ್ನ ಮಗನಾದ ದೇವವ್ರತನನ್ನು ನೆನೆಸಿ ಚಿಂತೆಗೀಡಾಗ್ತಾನೆ. ಶಂತನು ಈ ಮೊದಲೇ ಗಂಗೆಯನ್ನು ವಿವಾಹವಾಗಿ ಅವಳಿಂದ ದೇವವ್ರತ ಎಂಬ ಮಗನನ್ನು ಪಡೆದು ಆಗಿದೆ. ಆ ಕುರಿತು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸುತ್ತೇನೆ. ದೇವವ್ರತನನ್ನು ನೆನೆಸಿ ಅವನು ಮರುಮಾತನಾಡದೆ ಅಲ್ಲಿಂದ ಅರಮನೆ ಕಡೆಗೆ ಹೆಜ್ಜಾಕತೊಡಗಿದ. ಅರಮನೆಗೆ ತಲುಪಿದರೂ ಕೆಲ ದಿನ ಕಳೆದರೂ ಆ ಬೆಸ್ತನ ಮಗಳ ರೂಪ ಕಣ್ಣೆದುರಿಗೆ ಬಂದು ಕಾಡುತ್ತಿದೆ. ಇದರಿಂದ ಅವನು ಮಾನಸಿಕ ಭಾವನೆಗೆ ಒಳಗಾಗ್ತಾನೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ದೇವವ್ರತನಿಗೆ ತನ್ನ ತಂದೆಯ ಈ ಚಿಂತೆಗೆ ಕಾರಣವೇನೆಂದು ತಿಳಿಯದೆ ನೇರವಾಗಿ ಶಂತನುವಿಗೆ ಕೇಳಿದ. ಅದನ್ನು ಶಂತನು ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ, ಗಾಂಗೆಯ, ನೀನು ಪರಾಕ್ರಮಿ, ನೀನೊಬ್ಬನೇ 100 ಮಕ್ಕಳಿಗೆ ಸಮ. ಆದರೆ ನೀನು ಯಾವಾಗಲೂ ಸಾಹಸ ಕಾರ್ಯಗಳಲ್ಲೇ ತೊಡಗಿದ್ದರಿಂದ ನಿನಗೇನಾದರೂ ಆದರೆ ನನಗೆ ಮಕ್ಕಳ್ಯಾರು, ನನ್ನ ವಂಶದ ಗತಿಯೇನು? ಹಾಗಂತ ನೀನಿರುವಾಗ ಇನ್ನೊಂದು ಮದುವೆ ಸೂಕ್ತವೇ ಎಂದನು. ಇದನ್ನು ಕೇಳಿಸಿಕೊಂಡ ದೇವವ್ರತನು ವೃದ್ಧ ಮಂತ್ರಿಯನ್ನು ಕಂಡು ನಡೆದ ವಿಷಯವನ್ನೆಲ್ಲ ತಿಳಿದು ಅವನು ದಾಶರಾಜನಲ್ಲಿಗೆ ಹೊರಟನು. ತಂದೆಗಾಗಿ, ತಂದೆಯ ಹಿತಕ್ಕಾಗಿ ದೇವವ್ರತ ಭೀಷ್ಮನಾಗಿ ಭೀಷ್ಮ ಪ್ರತಿಜ್ಞೆ ಮಾಡುವುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ತಮಗೆಲ್ಲ ಅಭಿನಂದನೆ ತಿಳಿಸುತ್ತಾ ಇವತ್ತಿನ ಈ ಒಂದು ಸಂಚಿಕೆಗೆ ಮುಕ್ತಾಯ ಹೇಳ್ತಾ ಇದ್ದೀನಿ.